ಹಳೇ ಜೇನುತುಪ್ಪ ಕುಡೀರಿ. ಹಳೇ ಜೇನುತುಪ್ಪ ಎಷ್ಟು ಹಳೇದಾಗುತ್ತೋ ಅಷ್ಟು ಚಲೋ. ಹಳೇ ವೈನ್ 400-500 ವರ್ಷದ ವೈನ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತದೆ. ಹಳೇ ಶೆರೆ, ಹಳೇ ಜೇನುತುಪ್ಪ, ಹಳೇ ಬೆಲ್ಲ ತಗೊಂಡಿಟ್ಬಿಡ್ರಿ. ಒತ್ತೊತ್ತಿಗೆ ಇಂಥ ಸುಡುಗಾಡ ಬೆಲ್ಲ ಇದು. ಈಗೇನು ಬೆಲ್ಲ ವಿಷ ಅದು. ನೀವೇನು ಇವತ್ತು ಬಳಸ್ತೀರಿ ಎಲ್ಲ ವಿಷ ಅದ ರೀ. ಚಲೋ ಬೆಲ್ಲ, ಸಾವಯವ ಬೆಲ್ಲ ಸಿಕ್ತು ಅಂದ್ರೆ ತೆಗೆದು ಇಟ್ಬಿಡ್ರಿ. ಅನೇಕ ವರ್ಷಗಳ ಕಾಲ ಮುಚ್ಚಿಡ್ರಿ. 100 ವರ್ಷ ಆಗಲಿ. ಹಳೇ ಬೆಲ್ಲ, ಹಳೇ ತುಪ್ಪ, ಹಳೇ ಹುಣಸೆಹಣ್ಣು ಎಷ್ಟು ಹಳೆದಾಗುತ್ತೋ ಅಷ್ಟು ದಿವ್ಯ ಔಷಧ ಅದು. ಜೇನುತುಪ್ಪ ದಿವ್ಯ ಔಷಧ ಅದು. ಗಾಯದಕ್ಕ 100 ವರ್ಷದ ಜೇನುತುಪ್ಪ ಹತ್ಬಿಡ್ರಿ, ತಕ್ಷಣ ಮಾಯಿರುತ್ತೆ. ಇವತ್ತು ಹಚ್ಚಿದ್ರೆ ಸಾಯಂಕಾಲ ಮಾಯಿರುತ್ತೆ. ಅಷ್ಟು ಶಕ್ತಿ ಬಂದ್ಬಿಟ್ಟಿರ್ತದೆ. ಹಂಗೆ ಬದುಕ್ರಿ, ಒಳ್ಳೇದಕ್ಕಾಗಿ ಬದುಕ್ರಿ. ನಿಮ್ಮನ್ನ ಇವತ್ತು ನೀವು ಇವತ್ತು ಜೀವಂತದಿರಪ್ಪ ಅಂತಂದ್ರೆ ನಿಮ್ಗೆ ಏನೋ ಒಂದು ದೇವರ ಆಶೀರ್ವಾದ ಅದು. ಯಾಕೆ ಜೀವಂತ ಆಗಿದ್ರೆ ಈಗ ನೀವು ತಿಂತಕ್ಕಂಥದ್ದು ಎಲ್ಲ ವಿಷ ಅದ. ಒಂದು ಸಹಜ ಇಲ್ಲ. ಬದ್ನಿಕಾಯಿ ತಗೋರಿ, ವಿಷ ಹೊಡೆದಿರ್ತಾರೆ. ಚೌಳಿಕಾಯಿ ತಗೋರಿ, ಕ್ಯಾಬೇಜ್ ತಗೋರಿ, ಬೇಕಾದ ವಸ್ತು ತಗೋರಿ. ರೈತರು ಹೋಗಿ ಕೇಳಿರ್ಬೇಕಾರೆ ನಾವು ಏನು ಮಾಡಿದ್ರಿ, ಈ ಹೊಡಿಲಿಕ್ಕೆ ಬರೋದೇ ಅಲ್ಲ. ಅವರು ತೊಗರಿಗೆ ಹೊಡಿತಾರ, ಈ ಹಸರಿಗೆ ಹೊಡಿತಾರ, ನ್ಯಾಗಾಮಗೆ ಹೊಡಿತಾರ ಅಂತ ತಿಂತು. ಮಾವಿನ ಹಣ್ಣಿಗೆ ಹೊಡಿತಾರ. ಸೇಬು ಹಣ್ಣು ತಿಂದು ನೋಡಿರ್ಬೇಕಾರ. ಸೇಬು ತಿಂದು ದಿನಾಲು ಡೈಲಿ 1 ಆ್ಯಪಲ್ ಕೀಪ್ ಕ್ಯಾನ್ಸರ್ ಅವೇ. ಕ್ಯಾನ್ಸರ್ ಅಂತ ದೂರ ಇಡೋ ದಿನಾಲು ತಿಂತೀನ್ರಿ ಸೇಬು ಹಣ್ಣು. ಎಂಥ ಸೇಬು ಗೊತ್ತದ. ಕೆಟ್ಟು ಒಂದು ಸೊಪ್ಪು ಇದ್ದದ್ದು ನಿಮಗೂ ಲೈಕ್ ಆಗುತ್ತದೆ. ನಿಮ್ದು ತಪ್ಪ. ಒಂದು ಇಂಜೆಕ್ಷನ್ ತಗೊಂಡು 5 ml ದಾಗ 1,000 ಲಿಂಬೆಹಣ್ಣಿಗೆ ಹೆಚ್ಚಿಸ್ತಾರ ಅವರು. 1,000 ಲಿಂಬೆಹಣ್ಣಿಗೆ ಒಂದೇ ಒಂದು ಹನಿ, ಸಣ್ಣ ಹನಿ, ಅದು ಇಷ್ಟು ಸಿಹಿ ಹಾಕೋಲ್ಲ. ಅನಾನಸ್ ಚುಸ್ತಾರ. ಹೌದಾ? ಅಂತರ ಇದು ಯಾವ್ದು ಎಂತ ಕಾಯಿ ಅದಕ್ಕೆ ಒಂದು ಕುಂಬಳಕಾಯಿ ಟೈಪ್ ಇರ್ತದಲ್ಲ, ಕಲ್ಲಂಗಡಿ ಕಂಪಲ್ಸರಿ ಚುಸ್ತಾರ. ಎಷ್ಟು ಸಿಗಿರ್ತಾವ ನೋಡ್ರಿ, ಸಕ್ರಿ ಟೈಪ್ ಸಿಗಿರ್ತಾವ. ಅದು ಸಹಜತೆ ಇಲ್ಲದಾಗ. ಹೌದಾ? ನೀವು ತಿನ್ನುವ ಪ್ರತಿ ವಸ್ತು ಮಿಕ್ಸ್ ಅದ. ಅರಿಶಿನ ಪುಡಿ ಮಿಕ್ಸ್ ಅದ, ಖಾರ ಪುಡಿ ಮಿಕ್ಸ್ ಅದ, ಮಸಾಲೆ ಪುಡಿ ಮಿಕ್ಸ್ ಅದ. ತಿಂತಕ್ಕಂಥ ಪ್ರತಿಯೊಂದು, ಮತ್ತು ನಾವು ಏನು ತಿಂತೀವಿ ಎಲ್ಲ ಮಿಕ್ಸ್ಡ್ ಫುಡ್ಡ ತಿಂತೀವಿ, ರೆಡಿಮೇಡ್ ಫುಡ್ಡ ತಿಂತೀವಿ. ಹಳದಿರಾಮ್ ಖಾರ ತೊಗೊತೀವಿ, ಹಳದಿರಾಮ್ ಇದನ್ನು ತೊಗೊತೀವಿ. ಎಲ್ಲ ಪ್ರಿಸರ್ವೇಟಿವ್ ಹಾಕಿ ತಿಂದುಕೊಂಡು ನೋಡಿರ್ಬೇಕಾದ್ರೆ ನಾಳೆಗೆ ಹೊರ ಅಂತದೆ. ನಿಮ್ಮ ನಾಳೆಗೆ ಗೊತ್ತಾಗುತ್ತದೆ. ಹೊರಗಿಂದ ಯಾವುದನ್ನು ತಿನ್ನಬೇಡಿ. ನೀವು ಬದುಕಬೇಕಂದ್ರೆ ಹೊರಗಿಂದ ಯಾವ್ದು ತಿನ್ಬೇಡ. ಆದ್ರೆ ಹೊರಗಿಂದ ಯಾವ್ದು ತಿನ್ಬೇಡ ಅಂತ ಹೇಳಿದೆ ಅಷ್ಟು ಈಜಿ ಇಲ್ಲ. ಯಾರ ಮನೆಗೆ ಯಾರೋ ಅಡಿಗೆ ಮಾಡೋದು ಹೋಗ್ಬಿಟ್ಟೈತಿ. ಈಗ ನಿಮ್ಮ ನೀವು ದುಡಿತೀರಿ, ಹೆಂಡ್ರು ದುಡಿತಾರ. ಸಹಜವಾಗಿ ಹೊರಗಿನ ತರಿಸ್ತೀವಿ. ಝೊಮ್ಯಾಟೊ, ಸ್ವಿಗ್ಗಿ. ಇವತ್ತು ಒಂದು ಹೊಸ ಸ್ಟೈಲ್ ಬಂದಾವ. ಮನೆ ಕಟ್ಟು ಮುಂದೆ ಮತ್ತು 1ನೇದು ಇದು ಹೋದು ಏನು ದೇವ್ರಕುರಿ ಹೋದು. ದೇವ್ರಕುರಿ ಯಾರು ಕಟ್ಟೋದ್ರಿ? ದೇವ್ರಕುರಿ ಯಾಕೆ ಬೇಕ್ರಿ? ಸುಮ್ಮನೆ ವೇಸ್ಟ್ ಅಂತಾರ. ಎಲ್ಲ ಕಡೆ ದೇವ್ರು ಎಲ್ಲ ಕಡೆ ಆಟ ಯಾಕೆ ಕಟ್ಬೇಕು ಅಂತಾರ. ಈಗ 2ನೇದ್ದು ಅಡಿಗೆ ಮನೆ ಹೋತೀಗ. ಅಡಿಗೆ ಮನೆ ಯಾರು ಕಟ್ಟವಲ್ರಿ? ಹೊಸ ಟ್ರೆಂಡ್ ಅದು. ಅಡಿಗೆ ಮನೆ ಯಾಕೆ ಕಟ್ಬೇಕಂತಾರ ಅವ್ರು. ಮತ್ತೆ ಅಡಿಗೆ ಮನೆ ಅಡಿಗೆ ಮನೆ ಹಾಕಿ ದುಡಿತಾವ, ನಾನು ದುಡಿತೀನಿ. ಹಿಂಗಾಗಿ ಆರ್ಡರ್ ಕೊಡ್ತೀವಿ, ಸ್ವಿಗ್ಗಿ ಬರ್ತದ, ತಿಂತೀವಿ. ಅಡಿಗೆ ಮನೆ ಹೋದ್ ಇಂಥ ಕಾಲ ಬಂದೈತಿ. ಮತ್ತು ಹೊರಗಿನ ತಿಂದ್ರಪ್ಪ ಅಂದ್ರೆ ಖಾನಾವಳಿ ಹೋಗ್ರಿ, ಎಲ್ಲೇ ಹೋಗ್ರಿ ಅನ್ನದಾಗ ಹೆಚ್ಚು ಉನ್ಬಾರ್ದು ಅಂತ ತಿಳ್ಕೊಂಡು ಅಡಿಗೆ ಸೋಡಾ. ಮತ್ತು ಆ ಅನ್ನ ಮಾಡ್ಬೇಕಾದ್ರೆ ಹುಳ ಹತ್ತಬಾರ್ದು ಅಂದ್ಕೊಂಡು ಬೋರಿಗೆ ಸೋಡಾ ಹಾಕಿರ್ತಾರೆ. ತೊಳೆಯಲು ಸ್ವಚ್ಛ. ಮತ್ತು ಏನು ವಿಷ ತಿಂತೀರಿ ನೀವು? ವಿಷನ ಕುಡಿತೀರಿ, ಭಾಳ ಕೆಡ್ತಿದ್ರಿ. ಅದಾಗಿ ಸಹಿತ ಇಷ್ಟೆಲ್ಲ ಮಾಡಿ ನೀವು ಜೀವಂತದಿರಪ್ಪ ಅಂದ್ರೆ ಗ್ರೇಟ್ ಅಲ್ಲ. ನೀವು ತಿನ್ನುವುದೆಲ್ಲ ವಿಷಾದ. ಸದ್ಯಕ್ಕೆ ನಮ್ಮ ಮಕ್ಕಳಿಗೆ ವಿಶ್ವನ್ನೇ ಕುಡಿಸ್ತಾ ಇತ್ತು. ನಾವು ಅದು ನೀವೇ ಕುಡಿಸ್ತೀರಿ. ನಿಮ್ಮ ಮಕ್ಕಳನ್ನ ಕರ್ಕೊಂಡಿರ್ತೀರಿ. ನಿಮಗೆ ಮಜಾ
ಮನರಂಜನೆ ಏನಪ್ಪ ಅಂತ ಮಕ್ಕಳನ್ನ ಹಿಂಗೆ ಕರ್ಕೊಂಡು ಬೇಲ್ಪುರಿ ತಿನ್ನಿಸೋದು, ಪಾನಿಪುರಿ ತಿನ್ನಿಸೋದು ಟ್ರೆಂಡ್ ಆಗಿಬಿಡ್ತದೆ. ಅದನ್ನು ತಿನ್ನಿಸಿದ್ರೆ ನಾವು ನಮ್ಮ ಮಕ್ಕಳು ಪ್ರೀತಿ ಮಾಡ್ಕೊಂಡು ಟ್ರೆಂಡ್ ಡೆವಲಪ್ ಆಗಿರ್ತೀವಿ. ಐಸ್ ಕ್ರೀಮ್ ತಿನ್ನಿಸ್ತೀವಿ, ಐಸ್ ಕ್ರೀಮ್ ಈಗೇನು ಗೊತ್ತಿಲ್ಲ, ಎಷ್ಟು ದಿವಸದ ಗೊತ್ತಿಲ್ಲ, ಫ್ರಿಜ್ನಾಗಿದ್ದಾರೆ ಅಷ್ಟೇ. ಹೊರಗಡೆ ಪಕ್ವಾನ ಅದು ಇದು ಸುಡುಗಾಡ ಗದ್ಗೆ ಫೇಮಸ್ ಅದ ಅಂತೀರಿ. ಅವರು ಇವತ್ತು ಮಾಡಿದ್ದು 10 ದಿವಸ ಫ್ರಿಜ್ನಾಗ ಇಟ್ಟಿಟ್ಟು ಮತ್ತು ಉವಣ್ಣದವು. ನಿನ್ನೆ ಚಟ್ನಿ ಇವತ್ತು ತೆಗಿತಾರೆ, ಏನು ಬಿಸಿ ಅದ ಸ್ವಲ್ಪ ಒಂದು 10 ಮಿನಿಟ್ ಕೂಡ ಅಂತಾರೆ. ಎದಕ್ಕೆ ಗೊತ್ತದನ್ನ ಇದನ್ನ ತಂಪಿರ್ತದಲ್ಲ ಫ್ರಿಜ್ನಾಗ ತೆಗೆದು ತಳಗಿಟ್ಟು ತಂಪಿದ್ದದನ್ನ ಓಲ್ದಾಗಿಟ್ಟು ಬಿಸಿ ಮಾಡ್ಕೊಂಡು ಬರ್ತಾರ. ಬಿಸಿ ಏನದ ಬಜಿ, ಯಾವಾಗಲ್ದು 4-5 ದಿವಸ ಬಜಿ ಇವತ್ತು ಮತ್ತೆ ಬಿಸಿ ಮಾಡ್ಕೊಡ್ತಾರ. 4-5 ದಿವಸ ಇಡ್ಲಿ ಇವತ್ತು ಈಗ ಸದ್ಯ ಇದನ್ನ ಬಿಸಿ ಮಾಡ್ಕೊಡ್ತಾರೆ, ಒಡ ಬಿಸಿ ಮಾಡ್ಕೊಡ್ತಾರೆ. ಆಗಿದ್ದಾಗ ನಿಮಗೇನು ಭ್ರಮ, ಬಿಸಿ ಮಾಡಿಕೊಟ್ರು ಅದು ಟೇಸ್ಟ್ ಕಮ್ಮಿ ಆಗುದಿಲ್ಲ, ಮತ್ತೆ ಅದೇ ಬಂತ. ಆದ್ರೆ ಒಳಗಡೆ ಏನು ಕೆಮಿಕಲ್ ರಿಯಾಕ್ಷನ್ ಇರ್ತಾವ ಅದು ನಿಮ್ಮ ಮ್ಯಾಲ ಪರಿಣಾಮ ಆಗ್ತದೆ. ಎಷ್ಟು ವೇಸ್ಟ್, ಎಷ್ಟು ವರ್ಸ್ಟ್. ಈಗ ನಾ ಹೇಳಿದೆ ಬಿಡ್ತೀರಾ? ಬಿಡ್ಲಿಕ್ಕಾಗತ್ತಾ? ಸ್ನ್ಯಾಕ್ಸ್ ತಿನ್ನೋದು ಬಿಡ್ತೀರಾ? ಚಾಟ್ ತಿನ್ನೋದು ಮಾಡಿ ಬಿಡ್ತೀರಾ? ಸಾಧ್ಯವೇ ಇಲ್ಲ. ನೀವು ಬಿಟ್ಟರು ನಿಮ್ಮ ಮಕ್ಕಳು ಬಿಡುದಿಲ್ಲ. ನಾವು ಏನು ಮಾಡಕತ್ತೀವಿ ನಮಗೆ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ನಾವು ಪ್ರೀತಿ ಮಾಡ್ತೀವಿ ಅಂತಿಕೊಂಡು, ಅಪ್ಪು ನೀನು ಬರ್ತ್ಡೇಕ ಒಂದು ಮೊಬೈಲ್ ಕೊಡಿಸ್ತೀನ, ಅಪ್ಪ ಐ ಲವ್ ಯು, ಅಪ್ಪ ಐ ಲವ್ ಯು ಅಂತ ಅವ್ರಿಗೆ ಖುಷಿಯಾಗಿ ಮತ್ತೆ ಪಡಿಸಿದ್ರಿ. ಕೊರೋನಾ ನಂತರ ಪ್ರತಿಯೊಬ್ಬರ ಕೈಯಾಗ ಮೊಬೈಲ್. ಕೊರೋನಾಕ್ಕಿಂತ ಹಿಂಚಿದ್ದಿಲ್ಲ, ದಿಢೀರಾಗಿ ಕೊರೋನಾ. ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಬಂದವಲ್ಲ, ನೋಡ್ಬೇಕಂದ್ರೆ ನಾವೇ ಕೊಡಿಸಿದ್ವಿ ಮಕ್ಕಳಿಗೆ. ಎಷ್ಟು ಡೇಂಜರಸ್ ಅದು ಬರ್ತದೆ. ಇದು ಮೊಬೈಲ್ ತೆಗೆದುಕೊಂಡೆ, ಅದು ಮೊಬೈಲ್ ಅನ್ನೋದು ನರಕ ಮತ್ತು ಸ್ವರ್ಗಗಳ ಮಿಶ್ರಣ. ನರಕ ಸ್ವರ್ಗಗಳ ಮಿಶ್ರಣ, ದೇವರು ದೆವ್ವಗಳ ಮಿಶ್ರಣ. ತೆಗಿತೀರಿ ಏನೋ ಒಂದು ತೆಗೆದ್ರಿ. ಹೌದಾ? ನೀವು ಶಿವನ ದೇವಸ್ಥಾನ ನೋಡಕತ್ತೀರಿ, ಗುಡಿ ಗುಂಡ ನೋಡಕತ್ತೀರಿ, ಟೂರ್ ಬಗ್ಗೆ ನೋಡಕತ್ತೀರಿ, ನಡಬರ್ಕೊಂದು ಬಂದ್ಬಿಡುದು ಹೊಸ ಇತ್ತು. ಕುತೂಹಲದ ಗೊತ್ತೀರಿ, ಮುಂದೆ ಬರೀ ಅವ ಬರ್ತಾವ, ಮಕ್ಕಳ ಕೈ ಸಿಗ್ತದೆ, ಸರಸ್ ಸಲ್ಲಾದ ಮಾಡೋದು ಬರ್ತಾವ, ಬತ್ಲೆ ಸೀನ್ಗಳು ಬರ್ತಾವ. ಮನಸ್ಸಂದ್ರೆ ಏನು? ಮನಸ್ಸಂದ್ರೆ ಏನು ನೋಡ್ತದ, ಏನು ಕೇಳ್ತದ, ಏನು ಅನುಭವಿಸ್ತದ, ಏನು ಮಾತಾಡ್ತದ, ಅದೇ ಮನಸ್ಸ. ಆ ಹುಡುಗರ ಕೈಯ ಸಿಗ್ತಾರೆ. ನಿಮ್ಮಂತ ಮುದುಕರ ಜೋಳ ಸುರಿಸ್ತೀರ ನೋಡಿ. ಯಾಕ್ರೆ ನಿಮ್ಮಂತ ಮುದುಕರ ಜೋಳ ಸುರಿಸ್ತೀರಿ. ಆ ಪಡ್ಡೆ ಹುಡುಗರಿಗೆ ಏನು ಗೊತ್ತಾಗುತ್ತೆ? ಅದಕ್ಕೆ 10 ವರ್ಷದ ಹುಡುಗರನ್ನ ನೀವು ಮನೆ ಬಿಟ್ಟು ಬರ್ಬೇಕಾರ ಏನು ಅರ್ಥ ಮಾಡಿ. ಒಬ್ಬರು ಫುಲ್ ಡಲ್. 18 ವರ್ಷದ ಹುಡುಗರು, 16-18 ವರ್ಷದ ಹುಡುಗರು ಪಟ್ಟಿಲಾಗಿ ಹಡಿತಾವ. ಏನಾಗಿತ್ತು? ಲವ್ ಅಂತವ, ಸೆಕ್ಸ್ 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 ಅಂತವ. ಸೆಕ್ಸ್ ಏನು ಜಗತ್ತು ಬಿದ್ದು ಬಿಟ್ಟದ. ಸೆಕ್ಸ್ ಬಿಟ್ಟು ಜಗತ್ತಿಲ್ಲ, ಮತ್ತೊಂದಿಲ್ಲ. ಇವತ್ತು ಯೂಟ್ಯೂಬ್ನೊಳಗೆ ಸೆಕ್ಸ್ ಕುರಿತು ಒಂದು ವಿಡಿಯೋ ಬಂತಪ್ಪ ಅಂದ್ರೆ ಅದಕ್ಕೆ 10 ಲಕ್ಷ 20 ಲಕ್ಷ. ಇವತ್ತು ನೋಡ್ರಿ 6 ಕೋಟಿ ವ್ಯೂ ಬಂದವು. ಯಾವುದೋ ಒಂದು ಹುಡುಗಿಯರು ಲಾರಿಗೆ ಹೋಗಿ ತಮ್ಮ ಸರಸ್ ಸಲ್ಲಾತು ಸನ್ನಿವೇಶಗಳನ್ನ ಅದಕ್ಕೆ ಹಾಕ್ಯಾರ. 6.5 ಕೋಟಿ ವ್ಯೂಸ್ ಬಂದವು. 6.5 ಕೋಟಿ ವ್ಯೂ ಬಂದ್ರಪ್ಪ ಅಂದ್ರೆ ಅವ್ರಿಗೆ 15 ಲಕ್ಷ ರೂಪಾಯಿ ಇದು ಬರ್ತದೆ, ಮಾನಿಟೈಸೇಷನ್ ಬರ್ತದೆ. ಬೇಕೆ ಬೇಡ, ದುಡಿಲಿಲ್ಲ, ದುಡ್ಡು ಪಡಲಿಲ್ಲ. ಏನು ಮಾಡಿದ್ರು? ತಮ್ಮ ಪ್ರೈವೇಟ್ ದೃಶ್ಯಗಳನ್ನ ಅದರ ಹಾಕಿದ್ರು. ಹಾಕ್ಬಾರ್ದು. ಇದನ್ನೆಲ್ಲರೂ ನೋಡ್ತಾರೆ, ಸಮಾಜಕ್ಕೆ ತಪ್ಪು ಸಂದೇಶ ಓದ್ತಾರೆ, ಅವನ್ನ ಹಾಕೊಂಡು ಬರ್ತಾರೆ. ಸಮಾಜ ಅಧೋಗತಿ ಬರುತ್ತೆ. ಇವತ್ತು ನಿಮಗೆ ಗ್ಯಾಸ್ ಅನಿಸುತ್ತೆ, ಕೆಟ್ಟ ಅನಿಸುತ್ತೆ, ಆದ್ರೆ ನೋಡೋರು ನೀವೇ ನೋಡ್ತೀರ, ಸ್ಕೋಪ್ ಕೊಡ್ತೀರ. ನೀವೊಂದು ನೋಡಿರಿ ಪಾಪ ಮಾಡ್ದಂಗೆ, ಅದನ್ನ ತೆಗೆದು ನೋಡಿರಲ್ಲೋ, ಅದೇ ನೀವು ಪ್ರಚೋದನೆ ಮಾಡ್ದಂಗೆ ನೀವು ನಿಮ್ದು ಒಂದು ಕೂಡ್ತದಲ್ಲ ಅವ್ರಿಗೆ ಯೂಸೊಳಗೆ ನೋಡಿ. ವಿಚಾರ ಮಾಡಿ, ನೋಡ್ಲಿಕ್ಕೇನು ಹೋಗ್ಬೋದು. ನೀವು ನೋಡಿ ಬಿಟ್ಟಿರ್ತೀರಿ, ಪಟಕ್ಕೆ ಮುಸ್ತೀರಿ, ನೀವು ಹುಡುಗರು ತೊಗೊಂತಾರ, ತೆಗಿತಾರ, ಅದೇ ಬಂದ್ಬಿಡ್ತಾವ.
ನೀವೇನು ನೋಡಿರ್ತಿರಲ್ಲ ಅದೇ ಬಂದ್ಬಿಡ್ತದೆ ಫಸ್ಟಿಗೆ. ಯಾಕಂದ್ರೆ ಅದ್ರಾಗ ಹಾಕ್ಯಾರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕ್ಯಾರ. ಅವ್ರು ತೆಗಿತಾರ, ಅವ್ರಿಗೆ ಇದಕ್ಕಿಂತ ನೀವೇನು ನೋಡ್ತಿರಲ್ಲ ಅದಕ್ಕಿಂತ ವರ್ಷ ಬರ್ತಾವ. ಈಗ ಎಷ್ಟು ಹೊಲಸು ಬಂದವಪ್ಪ ಅಂದ್ರೆ ಸುಮ್ಮನೆ ಒಂದು ಹುಡುಗಿಯರ ಮಾತಾಡ್ತಿರ್ತಾರ, ಎಲ್ಲ ಅಸಲಿ ಮಾತಾಡ್ತಾರ ಅಥೆಂಟಿಕಲಿ. ಹಾಗೆ ಏನ್ ಮಾಡ್ಯಾರ ಹಂಗ? ಮತ್ತೆ ಏನ್ ಮಾಡ್ತೀವಿ? ನಿಮ್ಮ ಯುವಕ ಯುವತಿಯರು ಜೀವನ ಹಾಳು ಮಾಡ್ತಕ್ಕಂಥ ಎಲ್ಲ ಬಂದವ. ಇದ್ರಾಗ ಬಂದವ ಸ್ಕೂಲಿಗೆ ಹೋಗ್ತಾರ, ಕಾಲೇಜಿಗೆ ಹೋಗ್ತಾರ, BE ಕಲಿತಾರ, ಲಿವಿಂಗ್ ಟುಗೆದರ್ ಇದನ್ನೆಲ್ಲ ನೋಡ್ತಾರ. ಟುಗೆದರ್ 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 ನಿಮಗೆ ಈಗಿನ ಜನಾಂಗಕ್ಕೆ ಮದುವೆ ಅನ್ನೋದಿಲ್ಲ. ಮದುವೆ ಹೋಗ್ಬಿಟ್ಟದ. ಈಗ ಎಲ್ಲರೂ ಮದುವೆಗಿಂತ ಮುಂಚೆ ಮದುವೆ ಮಾಡಿಕೊಂಡು ಏನು ಅನುಭವಿಸ್ಬೇಕಾಗಿತ್ತು ಎಲ್ಲ ಅನುಭವಿಸಿ ಮದುವೆ ಇಲ್ಲದೆ ಅನುಭವಿಸ್ತಾರಲ್ಲ. ಮದುವೆ ಆಗ್ಬೇಕು. ಅಕಸ್ಮಾತ್ ಹಿರಿಯರ ಒತ್ತಡಕ್ಕೆ ಬಲಿ ಆಗ್ತಾರ, ಮದುವೆ ಆಗಕ್ಕೆ ಹೊಂಟಾರ. ಎಷ್ಟು ಕೆಟ್ಟದ, ಎಷ್ಟು ದುರಂತದ ಅಂದ್ರೆ ನಿಮಗೆ ಯಾರಿಗೂ ಹೊಸದಾಗಿ ಯಾರು ಮದುವೆ ಆಗ್ಬೇಕಂತೇಳಿ ನಾನು ಹೇಳಿದ್ದು ಕಟ್ಟಿದ್ದಾರೆ ಮಾಡಿ ಕೇಳ್ರಿ. ನಿಮಗೆ ಫಸ್ಟ್ ನೈಟ್ ಅಂತ ಇಲ್ಲ, ಫಸ್ಟ್ ನೈಟ್ ಇಲ್ಲ. ಎಂಥ ಒಂದು ಮೊದಲ ಗಳಿಗೆ ಅದು ಗಂಡು ಹೆಣ್ಣು ಕುಡ್ಕೊಂಡು ಅಪ್ಪವನ್ನು ಕಳಿಸ್ತಾರೆ, ಒಳಗೆ ಹೋಗಿ ಬಿಜಾ ಮಾಡ್ರಿ ಅಂತ ತಿಳ್ಕೊಂಡು ಒಳಗೆ ಹೋಗ್ತಾರ. ಇವ್ರಿಗೆ ಎಷ್ಟೋ ನೈಟು, ಅದು ಎಷ್ಟೋ ನೈಟು ಅಂತ ಅದಕ್ಕೆ ಫಸ್ಟ್ ನೈಟ್ ಅಂತಾರೆ. ಇಲ್ಲ, ಮತ್ತೆ ಅದಕ್ಕೆ ಕೇಳೋ ಧೈರ್ಯನೂ ಯಾರು ಮಾಡಲಿಲ್ಲ. ಹೇಳಬೇಕಂದ್ರೆ ಇದನ್ನ ಫಸ್ಟ್ ನೈಟ್ ಅಂತ ಕೇಳ್ಬೇಕಾದ್ರೆ ಅಪಗೇಟ್ ಬಿಡ್ತಾರೆ. ನಾ ಬೇಗ ಬೇಡ, ಡೈವರ್ಸ್ ಕೊಡ್ತೀನಿ ನೋಡಂತ ಸಹಜ ಬಿಡ್ತದೆ. ಸಹಜ ಕಥೆ ಇದು, ಇವತ್ತಿನ ಯುವಜನಾಂಗದ ಕಥೆ. ದಾರ್ಶನಿಕರು ಹೇಳ್ತಾರ, ಏನ್ ಹೇಳ್ತಾರ? ಇಂದಿನ ಭವಿಷ್ಯತ್ತು, ದೇಶದ ಭವಿಷ್ಯತ್ತು ಇಂಥ ಯುವಜನಾಂಗದ ಕೈಯೊಳಗದ ಅಂತ ಹೇಳ್ತಾರ. ನಾ ಅಂತೀನಿ, ನಮ್ಮ ದೇಶದ ಭವಿಷ್ಯತ್ತು ಹೆಂಗದನ ಗೊತ್ತಿಲ್ಲ, ಆದರೆ ಇವರ ಭವಿಷ್ಯತ್ತು ಚಡ್ಡ್ಯಾಗ ಸುಡಾಕತ್ತೈತಿ. ಗೊತ್ತಾದ್ರ? ಚಡ್ಡ್ಯಾಗ ಸುಡಾಕತ್ತೈತಿ. ಹೀಗಿಲ್ಲ. ಮೊದಲ ಬ್ರಹ್ಮಚರ್ಯ ಪರಿಪಾಲನೆ ಅಂತಿತ್ತು. ಕೇವಲ ಸಂತಾನ ಪ್ರಾಪ್ತಿಗೆ ಮಾತ್ರ ಲೈಂಗಿಕ ಸುಖವನ್ನು ಬಯಸ್ತಿದ್ರು. ಇವತ್ತು ಅದೊಂದು ಅತಿ ಅವಶ್ಯದ ವಸ್ತು ಆಗೈತೆ. ಮನರಂಜನೆ ಪ್ರಧಾನ ಆಗೈತೆ. ಅದು ಎಷ್ಟು ಭ್ರಷ್ಟದಪ್ಪ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ನನ್ನ ಹತ್ತಿರ ಸಾವಿರಾರಲ್ಲ ಲಕ್ಷಗಟ್ಟಲೆ ಮಂದಿ ಬರ್ತಾರ. ಅವ್ರು ಹೇಳ್ಕೊಂಡ್ರೆ ಕೇಳಿದಾಗ ಮೈ ಚುಮ್ಮ. ಇದಕ್ಕೆ ಕಾರಣರು ಯಾರು? ಬೆಕ್ಕಿನ ಕೊಳ್ಳಿ ಗಂಟೆ ಕಟ್ಟೋರು ಯಾರು? ಯಾಕೆ ಕಟ್ಬೇಕಪ್ಪ? ಹೆಂಗೈತೆ ಜಗತ್ತಂದ್ರ ಇಂಥವ್ರು ಬರ್ತಾರ. ನಮ್ಮ ಮಗ 8ನೇ ತದನ್ರಿ, 4-5 ಪ್ಯಾಕ್ ಸಿಗರೇಟ್ಸ್ ಎತ್ತಾನ್ರಿ, ಸ್ವಲ್ಪ ಗುರುಜಿ ಬುದ್ಧಿ ಹೇಳ್ರಿ ಅಂತ. ಯಾಕೆ ನೀ ಯಾಕೆ ಹೇಳ್ಬಾರ್ದು ಅಂತಾರೆ. ಇಲ್ಲ ಗುರುಗಳ, ಅದು ಏನತ್ತಪ್ಪ ಅಂತಂದ್ರ ಅವಾಗ ಒಂದು 7-8 ವರ್ಷದಿಂದ ನಾನು ದಿನ 3-4 ಪ್ಯಾಕ್ ಸಿಗುತ್ತೆ ನಾ ಹೆಂಗೆ ಹೇಳಕ್ ಬರ್ತದೆ ಅಂತ. ಯಾರು ಬುದ್ಧಿ ಹೇಳ್ತೀರಿ? ಸ್ವಯಂ ನೀವೇ ಮೊಬೈಲ್ನಾಗ ಅವ್ನು ನೋಡ್ತೀವಿ, ಅವ್ರಿಗೆ ಬ್ಯಾಡ ಅಂತ ಹೇಳ್ತೀರ. ಕೇಳ್ತಾರ ಅವರು? ಕೇಳ್ತಾರೆ ಏನು? ಏನ್ ಮಾಡ್ತೀರಿ? ನಿಮ್ಮ ಮನಸ್ಸಿನಾಗ ನನ್ನ ಮಗ ಶ್ರೀರಾಮಚಂದ್ರ ಆಗ್ಬೇಕು, ನನ್ನ ಮಗ ಗಾಂಧಿ ಆಗ್ಬೇಕು, ನೀವು ಎಂಥವ್ರೇ ಹೇಳಿ. ನೀವು ಸುಡುಗಾಡಿರ್ತೀರಿ, ಅವ್ರು ಗಾಂಧಿ ಮಾಡ್ತೀರಿ. ಅವ್ರು ಗಾಂಧಿ ಆಗ್ಬೇಕಂತೀರಿ. ನೀವು ಕಕ್ಷೆ ಹೇಳಕ್ಕಿರ್ತೀರಿ, ಬ್ರಹ್ಮಚಾರಿ ಆಗಿರ್ಬೇಕಂತ ಹೇಳ್ತೀರಿ. ಯಾಕೋ ಇವೆಲ್ಲ ಚಟ ಅದಾವ. ಅವ್ರಿಗೆ ಬ್ಯಾಡ ಅಂತ ಹೇಳ್ತೀರಿ. ಮತ್ತೆ ನಿಮ್ದು ಉದ್ದೇಶ ಸರಿ ಅದ. ತಂದೆಯಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಮಾಡಬೇಡ ಅಂತ ಹೇಳಿದ್ರಪ್ಪ ಅಂದ್ರೆ ಅವ್ರಿಗೆ ಕೇಳೋ ಸ್ಥಿತಿ ಆಗಿಲ್ರಿ. ಯಾಕಂದ್ರೆ ಇದೆಲ್ಲ ಮಾಡೋದು ನೋಡಿರ್ತಾರಲ್ಲ ಅವರು. ನೀವು ಲಂಚ ತಿನ್ನೋದು ನೋಡಿರ್ತಾರ, ಅನಾಯ ಸರಕು ಬಡೋದು ನೋಡಿರ್ತಾರ, ನೀವು ದಿನ ಪಾರ್ಟಿ ಮಾಡಕ್ ಹೋಗಿದ್ ನೋಡಿರ್ತಾರ ಅವ್ರು. ನೀವು ಬಹುಶಃ ನೋಡಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪು. ಸೂಕ್ಷ್ಮ ಅಬ್ಸರ್ವ್ ಮಾಡ್ತಾರ. ನಿಮ್ ಹೆಂಡತಿ ಹೊಡಿದ್ ನೋಡಿರ್ತಾರ, ನಿಮ್ಮ ಅಪ್ಪಗೆ ಬೈದಿದ್ ನೋಡಿರ್ತಾರ. ಮಕ್ಕಳಂದ್ರೆ ಈ ಹಂಗೆ ಆಯ್ತು.
ನೋಡ್ತಾರ ಅದನ್ನ ಮಾಡ್ತಾರ. ಇವತ್ತು ನೀವು ಅಪ್ಪ ನೀವು ಬೇಯ್ತೀರಿ, ನಾಳೆಗೆ ಅವ್ರು ಹೊಲಿತಾರೆ ನಿಮ್ಗೆ. ಅದಕ್ಕಿಂತ ನೀವೇನು ಬಂತೀರಿ, ನನ್ನ ಮಗ ದುಡಿದು ತಂದು ನನ್ನ ಮ್ಯಾಗ ಕಾಳಜಿಯಿಂದ ದುಡಿದು ಹಾಕ್ತಾರ ನೀವು ಮಾಡ್ತೀರಿ. ಇಲ್ಲ ರೀ, ನಿಮ್ಮ ಅಪ್ಪನಿಗೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿರಿ ಅದನ್ನೇ ನಿಮ್ಮ ಮಗ ಕೊಡ್ತಾನೆ. ನಿಮ್ ಬಡ್ಡಿ ಸೇರಿಸಿ ಕೊಡ್ತಾನ. ಅದಕ್ಕೆ ಒಂದು ತಿಳ್ಕೊರಿ, ನಾನು ಹೇಳೋದು ಸತ್ಯ ಸತ್ಯ ಸತ್ಯ. ಹಿಂಗದ ಬದುಕು ಹಿಂಗಿರ್ಬೇಕು. ನೀವು ನಿಮ್ಮ ಮಣಿತನ ಉಳಿಬೇಕು, ನಿಮ್ಮ ಮಕ್ಕಳು ಶರಣರಾಗ್ಬೇಕು, ಅಥವಾ ಸ್ವಾಮಿಗಳಲ್ಲ, ಒಂದು ಸಂಪ್ರದಾಯದ ವಾದಿಗ ಆಗ್ಬೇಕು, ಒಳ್ಳೇದು ಕಲಿಬೇಕು ಅಂತಿತ್ತಪ್ಪ ಅಂದ್ರೆ ನೀವು ಅದನ್ನ ಮಾಡಿ. ಅಷ್ಟೇ. ನಿಮ್ಮ ಮನ್ಯಾಗ ಒಬ್ಬ ಗುರುಗಳ ಕರೆದಿರಿ, ಕರ್ಕೊಂಡ್ ಬಂದು ಪಾದ ಪೂಜೆ ಮಾಡಿರಿ, ದೇವ್ರ ಗುಡಿಗೆ ಹೋಗಿರಿ, ದೇವ್ರ ನಮಸ್ಕಾರ ಮಾಡಿರಿ, ಇವು ಹಚ್ಕೊಂತೀರಿ. ನೀವೇ ಹಚ್ಕೊಳ್ಳೋದಿಲ್ಲ, ಮತ್ ಮಕ್ಕಳಿಗೆ ಯಾಕೆ ಇವು ಹಚ್ಕೊಂತ ಹೇಳ್ತೀರಿ? ಕೇಳೋದಿಲ್ಲ ಅವರು. ನಾವು ಲಿಂಗಾಯತರಲ್ಲಿ ಹಚ್ಕೋಬೇಕು, ಮನಿ ಹಚ್ಕೊಂಡೇನಪ್ಪ ಅಂತಾರ. ಸತ್ಯ ನೀವು ಲಿಂಗ ಪೂಜೆ ಮಾಡ್ಕೊಂತೀರಿ, ನೀವು ಹಾಕೊಂಡಿರಪ್ಪ ಸತ್ರಿ. ನೀವು ಮಕ್ಕಳು ಹೆಂಗೆ ಇರ್ಬೇಕಂತ ನಿಮ್ ಬಯಕದ, ನೀವು ಹಂಗಿರ್ಬೇಕು. ಇವತ್ತಿಗೂ ನಮ್ಮ ಡಾಕ್ಟರ್ ದೀಪಕ್ ನಮ್ಗ ಸಾಯಂಕಾಲ ಆತರ ಮಕ್ಕಳು ಮುಂದೆ ಇವತ್ತಿಗೂ ಕಾಲು ತಿಕ್ತಾನ, ಕಾಲು ಬರ್ತಾನ. ನಮ್ಮ ಅಪ್ಪಗೆ ನಾವು ಮಾಡಿದ್ದೀವಿ, ನಮ್ಮ ಅಪ್ಪನ ಕಾಲು ನಾವು ಬರ್ತಿದ್ವಿ ಅವ್ರು ಸಾಯಿ ಮಗ. ಅದನ್ನ ನನ್ನ ಮಕ್ಕಳು ನೋಡಿದ್ರು, ನಾ ಏನು ಹೇಳಿಲ್ಲ, ಅವ್ರು ಕಾಲು ತಿಳ್ಕೊಂಡು ಕಾಲು ಬರ್ತಾರ. ಇದನ್ನ ನನ್ನ ಮಗ ದೀಪಕ್ ಕಾಲು ಹತ್ತೋದು ನೋಡಿ ಮೊಮ್ಮಗ ನೋಡಕತ್ತಾರ, ಅವ್ರ ಅಪ್ಪನ ಕಾಲು ಬರ್ತಾನ. ಈಗ ಗೊತ್ತಾಗತ್ತಾನ, ಅಪ್ಪ ಕಾಲು ನುಸೋಗ್ತಾರಪ್ಪ ಒತ್ತಿ ಅಂತಾರ. ಇದು ಹೇಳಿ ಬರ್ಸು ಮಾತೇನಿದು. ಕಾಲು ಬೆಳಿತಾವ, ನಮ್ಮ ಮಗ ದೀಪಕ್ ನಮಸ್ಕಾರ ಮಾಡ್ತಾನ, ನೋಡ್ತಾವ. ಈಗ ಅವರು ನನ್ನ ಕಾಲು ಬೆಳೆದ್ರಪ್ಪ ಅಂದ್ರೆ ನಮಸ್ಕಾರ ಮಾಡ್ತಾವ. ಹೇಳು ಮಾತೇನಿದ್ದು. ನೀವು ಮಕ್ಕಳು ಹೇಗಿರ್ಬೇಕು ಅನ್ನೋದನ್ನ ಇದು ತೋರಿಸ್ರಿ. ಎಲ್ಲ ಇಡೀ ಕ್ಲಾಸ್ ತಿಳ್ಕೊಳಕ್ಕೆ ಇದನ್ನ ತಿಳ್ಕೊಂಡು ನಿಮ್ಮ ಯೋಗ ತಿಳ್ಕೊಳಕ್ಕೆ ಇದು ದೊಡ್ಡ ಯೋಗದ ಇದು. ನಾನು ಹೇಳೋದು ನಿಮ್ಮ ಮನೆ ಸುಧಾರಿಸ್ಬೇಕು, ನಾನು ಹೆಂಗೆ ಹೇಳಕತ್ತೀನಿ ಹಂಗಿರಬೇಕು. ನಿಮ್ಗೆ ಎಷ್ಟೇ ಕಷ್ಟ ನಷ್ಟ ಕೋಪ ತಾಪ ಇರಲಿ, ಹೆಂಡತಿ ಒದರಾಡಬೇಡ್ರಿ ಮಕ್ಕಳ ಮುಂದೆ. ಅವ್ ಹೋದ್ಮೇಲೆ ಬೇಕಾದ ಬರ್ದಾಡ, ಬಟ್ ಮಕ್ಕಳ ಮುಂದೆ ಬೈದಾಡ್ಬೇಡ್ರಿ. ಮಕ್ಕಳ ಮುಂದೆ ಹೆಂಡತಿಗೆ ಅಸಹ್ಯ ಮಾಡಬೇಡ್ರಿ, ಮಕ್ಕಳ ಮುಂದೆ ಅಪ್ಪಗೆ ಅಸಹ್ಯ ಮಾಡಬೇಡ್ರಿ, ಮಕ್ಕಳ ಮುಂದೆ ಅಪ್ಪಗೆ ಅವಮರ್ಯಾದೆ ಮಾಡಬೇಡ್ರಿ. ಇದನ್ನ ಪಾಲನೆ ಮಾಡ್ತೀರ. ಇವತ್ತು ಚಮತ್ಕಾರ ನೋಡ್ಬೇಕಾದ್ರೆ, ಇವತ್ತು ನಿಮ್ಮ ಅಪ್ಪನ ನೀವು ಹೆಂಗಿಟ್ಟರೆ ನೋಡ್ಕೊಳ್ಬೇಕಾದ್ರೆ. ಯಾಕಂದ್ರೆ ಮನುಷ್ಯ ಈ ದುಡ್ಯಾಕತ್ತಿರಲಿಲ್ಲ, ಅಪ್ಪನ ಮೇಲೆ ಅವಲಂಬಿತ ಆಗಿಲ್ಲ. ಅಪ್ಪ ಎಷ್ಟು ನಿಕೃಷ್ಟ ಕಾಣ್ತೀರಿ ನೀವು, ಎಷ್ಟು ಮುಗ್ಧರ. ಅಪ್ಪ ವಯಸ್ಸಾದ್ಮೇಲೆ ತಂದೆ ತಾಯಿ ಎಷ್ಟು ಮುಗ್ಧರಾಗ್ತಾರಪ್ಪ ಅಂತಂದ್ರೆ ಒಂಥರ ಇದಾಗ್ತಾರ, ನಿಮ್ಗೆ ಅಸಹ್ಯ ಹಾಕವು. ಎಲ್ಲರ ಹೋದಲ್ಲಿ ಬಂದ್ರೆ ಮಾಡಿ ಹೆಂಗ ಹೋಯ್ತಾರ, ನೋಡ ಬಂದಲ್ಲಿ ಗೊತ್ತಿದ್ರೆ ನೋಡ ಪಟ್ಟಿ ಇರ್ತಿದ್ದಿ ಅಂತ ಅಪ್ಪ ಬೈತಾರ. ಇಲ್ಲೇ ಮಕ್ಕಳು ನೀವು ಅದನ್ನ ಮಾಡ್ರಿಪ್ಪ. ಸಣ್ಣವ್ರಿದ್ದ ನೀವು ಹಂಗೆ ಮಾಡಿರಿ, ಅವ್ರು ಸಹಿಸ್ಕೊಂಡಾರ. ನೀವು ಹೇಲು ಹುಚ್ಚಿ ಬೆಳೆದಾರ, ಅವ್ರ ಅಸಹ್ಯ ಹಂಚ್ಕೊಂಡಿಲ್ಲ ಅವರು. ಈ ದೊಡ್ಡವರಾದ್ರೆ ನೀವು ಹೇಲು ಹುಚ್ಚಿ ಬೆಳಿಬೇಕು ಅವ್ರಿಗೆ. ಯಾರು ಮಾಡ್ತೀರಿ? ಮಾಡ್ತೀವಿ. ಅದಕ್ಕೆ ಮುಂದೆ ನೀವು ಮುದುಕರಾದಾಗ ನಿಮ್ಮ ಮಕ್ಕಳಿಂದ ಏನು ಅಪೇಕ್ಷೆ ಪಡಬೇಡಿ, ತಪ್ಪಾಗ್ತದೆ. ಯಾಕಂದ್ರೆ ನಿಮ್ಮ ಅಪ್ಪ ನೀವು ಕೊಟ್ಟಿಲ್ಲ, ನಿಮ್ಮ ಅಪ್ಪಗೆ ನೀವು ಕೊಟ್ಟಾರದ್ರ ಅದನ್ನ ಅಪೇಕ್ಷೆ ಪಡಬೇಡಿ. ಅರ್ಥ ಆಯ್ತಲ್ಲ? ನಾ ಹೇಳಿದ್ ಕೇಳಿ ಬೇಜಾರಾಗ್ತದೆ. ಗುರುಗಳು ಏನೇ ಹೇಳಕತ್ತಾರಪ್ಪ, ಇಲ್ಲ, ಇದು ಜೀವನ ಯೋಗ. ನಿಮ್ಮ ಬದುಕು ಸಹಿ ಆಗ್ಬೇಕು, ನಿಮ್ಮ ಸಂಸಾರ ಸಹಿ ಆಗ್ಬೇಕು, ಹೀಗಿರ್ಬೇಕು. ನಾ ಹೇಳಿದೆ ಹಿಂಗೆ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಎಲ್ಲ ಆಗುತ್ತೆ. ಇವತ್ತು ಯಾಕ ಜಗತ್ತಿನ ತುಂಬಾ ಯೋಗ ಟೀಚರ್ಸ್ ಇದ್ರು ಸಹಿತ, ಯೋಗ ಗುರುಗಳು ಇದ್ರು ಸಹಿತ ಯಾಕೆ ದುಃಖದಿಂದ ಕೊಳ್ತಾರೆ ಎಲ್ಲರೂ. ಸ್ವತಃ ಯೋಗ ಟೀಚರ್ಸ್ ಸಹಿತ ಮುಂಜಾನೆ ಯೋಗ ಕಲಿಸ್ತಾರ, ಸಂಜೆ ಒಂದು ಕುಡಿತಾರ. ಯೋಗ ಟೀಚರ್ಸ್ ನಾ ಹೇಳೋದು. ಎಷ್ಟೋ ಮಂದಿ ಯೋಗ ಟೀಚರ್ ಬಂದು ನನಗೆ ಸುಸೈಡ್ ಮಾಡ್ಕೋಬೇಕು ಅನ್ಸಾಯ್ತಿದ್ದು ಗುರುಜಿ, ನೀವ ಕಾಪಾಡ ಅಂತ ಕೇಳ್ತಾರ. ಮತ್ತೆ ಯಾಕೆ ಹಂಗ ಅನಿಸ್ತು ಅವ್ರಿಗೆ? ಯಾಕಂದ್ರೆ ಸುಮ್ಮನೆ ಅವ್ರ ಮಕ್ಕಿ ಕೈ ಹತ್ತು ಕಾಲು ಹತ್ತು ಹೇಳಕ್ ಎಲ್ಲರೂ ಬರ್ತಾರೆ, ನೀವೇ ಹೇಳ್ಬೋದು. ಅದ್ರಾಗೇನು ಸೆನ್ಸಿಟಿವ್ನೆಸ್ ಇಲ್ಲ, ತಮ್ಮ ಪಾಡಿ ತಾವಿಲ್ಲ. ಯಾರು ಬುದ್ಧಿ ಹೇಳ್ತಾರೆ, ಯಾರು ಹೇಳ್ತಾರಲ್ಲ ಅವ್ರ ಹಂಗೆ ಇರುತ್ತಿಲ್ಲ.
ಅವರೇ ಮಾಡಿದ್ರು ಯೋಗ. ಚೆಕ್ ಮಾಡಬೇಕು. ಆದ ಕಾರಣ ನೀನು ಬದುಕು ರೂಪಿಸ್ಕೋಬೇಕಾದ್ರೆ ಹಿಂಗೆ ರೂಪಿಸ್ಕೋಬೇಕು. ಮಾಡ್ಕೊಳ್ತೀರಾ? ಇದನ್ನು ಮಾಡಲಿಕ್ಕೆ ಮನಸ್ಸು ಹಸನ್ಬೇಕು, ಮನಸ್ಸು ಶುದ್ಧ ಇರಬೇಕು. ಹೌದಾ? ಈಗಿನ ಮಕ್ಕಳು ಎಂಥವ್ರು ನಿಮ್ಗೆ ಗೊತ್ತಿಲ್ಲ. ಕೇಳಿ ಎದಿ ಬಿಡ್ತೈತಿ. ನಾ ಹೇಳಿಲ್ಲ, ಕನ್ಯಾ ನೋಡ್ಲಾರ್ದೆ ಅಷ್ಟು ಹೇಳಿದ್ದನ್ನು ಮದುವೆ ಮಾಡ್ಕೊಂಡಾರ. ನಮ್ಮ ಕಾಲದಲ್ಲಿ ಇವತ್ತು ಆಗುತ್ತಾಗ ಅಷ್ಟು ಹಬ್ಬ ಕಿಮ್ಮತ್ತು. ಇವತ್ತು ಜಗತ್ತು ಬದಲಾಗಿದೆ. ಹೆಂಗ್ ಬದಲಾಗಿದೆ ಗೊತ್ತೇನು? ಮೊದಲು ಹಬ್ಬ ಹೇಳಿದ್ದೇ ವೇದವಾಕ್ಯ ಇತ್ತು, ಇವತ್ತು ಮಕ್ಕಳು ಹೇಳಿದ ವೇದವಾಕ್ಯ ಇರ್ತದೆ. ಅವಾಗ ಪೇರೆಂಟ್ ಓರಿಯೆಂಟೆಡ್ ಇತ್ತು ಜೀವನ, ಈಗ ಚಿಲ್ಡ್ರನ್ ಓರಿಯೆಂಟೆಡ್ ಆಗಿದೆ. ಯಾಕಂದ್ರೆ ನಿಮ್ಮ ಮಕ್ಕಳು ಹಾಕುವಲ್ಲ, ಅಪ್ಪನ ಹೆಂಗೆ ಟ್ರೀಟ್ ಮಾಡ್ತೀರಿ, ಮಕ್ಕಳನ್ನ ಹೆಂಗೆ ಟ್ರೀಟ್ ಮಾಡ್ಕೊಂಡು ಅಪ್ಪಗೊಂದು ಸಾಮಾನು ತಂದು ಕೊಡೋದಿಲ್ಲ. ಹೋಗ್ಬಾ ಬರೀ ಗುಳಿಗೆ ನಿಂತಿ ಗುಳಿಗೆ ತೊಗೊಂಬಂತೀವಿ ಅಷ್ಟು ಮಾಕ ಖರ್ಚಿಗೆ ಹಾಕ್ತಿದ್ವಿ. ಮೊನ್ನೆ ಬಜೆ ಹಾಕ್ತಿರ್ಬೇಕಾಗಿತ್ತು, ತಿಂತಿ ಮತ್ತೆ ನಾವು ಕೇಳ್ತಪ್ಪ ಅಂತ ಬೈಯೋರು. ಮಕ್ಕಳಿಗೆ ಏನಾಗಲಿ ಎದಿ ಬಿಡಕ್ ಬಂತೀರಿ, ಆ ದವಾಖಾನೆ ಹೋಗ್ತೀರಿ, ಈ ದವಾಖಾನೆ ಹೋಗ್ತೀರಿ, 10,000 ಹೋಗ್ಬಿಡ್ರಿ. ನೋಡ್ತೀರಿ, ಅವ್ರು ಬೇಕಾದ್ ಕೊಡಿಸ್ತೀರಿ. ಅಪ್ಪ ಒಂದು ಗುಳಿಗೆ ಕೇಳಿದ್ರೆ ಕೊಡಿಸೋದಿಲ್ಲ. ಅಪ್ಪನ ನೀವು ಕೃಷಿ ಮಾಡ್ತೀರಿ. ಈಗ ನಿಮ್ಮ ಬರೀ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತೀರಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವ್ರ ಮಕ್ಕಳ ಬಗ್ಗೆನೇ ಕಾಳಜಿ ಮಾಡ್ತಾರೆ. ಇದು ಟ್ರಾನ್ಸ್ಫರ್ ಆಗ್ತಾ ಇದೆ. ಮೊದಲು ತಂದೆ ತಾಯಿ ನೋಡ್ತಿದ್ರು, ಮಕ್ಕಳು ನಗಣ್ಯ ಆಗಿತ್ತಿದ್ರು. ಈಗ ಮಕ್ಕಳು ನೋಡ್ತಾರ, ಅವ್ರ ಮಕ್ಕಳು ನೋಡ್ತಾರ, ಅವ್ರ ಮಕ್ಕಳು ನೋಡ್ತಾರ, ತಂದೆ ಹಿಂದೆ ಇರ್ತಾರ. ಅರ್ಥ ಹೇಳೋದು ತತ್ವ. ಪೇರೆಂಟ್ ಓರಿಯೆಂಟೆಡ್ ಹೋಗಿ ಚಿಲ್ಡ್ರನ್ ಓರಿಯೆಂಟೆಡ್ ಆಗಿದೆ. ನಮ್ಮ ಚಿಲ್ಡ್ರನ್ ನಮ್ಮ ಮಕ್ಕಳನ್ನ ಪ್ರೀತಿಸ್ತಾರ, ಅಪ್ಪನ ಹಿಂಸರಿಸ್ತಾರ. ಇದು ಟ್ರೆಂಡ್ ಡೆವಲಪ್ ಆಗಿಬಿಟ್ಟತೆ. ಯಾವಾಗ 50 ವರ್ಷದ ಕೆಳಗಿಂತ ಶುರು ಆಗಿದೆ. ಇನ್ನು ಮುಂದೆ ಹಿಂಗ ಹೋಗ್ತಾವ. ನಿಮ್ಮನ್ನ ವೃದ್ಧಾಶ್ರಮ ಕಳಿಸ್ತಾರ, ಅವ್ರು ಎಂಜಾಯ್ ಮಾಡ್ತಾರ. ಅವ್ರ ಮಕ್ಕಳು ಅವ್ರನ್ನ ವೃದ್ಧಾಶ್ರಮ ಕಳಿಸ್ತಾರ, ಎಂಜಾಯ್ ಮಾಡ್ತಾರ. ಅಪ್ಪ ಅನ್ನೋದು ಬರೆ ಹಾಕ್ತಾರ. ಅಪ್ಪ ಅವ್ರು ಅನ್ನೋದು ಮಕ್ಕಳಿಗೆ ಬರೆ ಹಾಕಿರಿ ನೀವು. ಬರೇ ಇವತ್ತು ನಿಮ್ ಎಲ್ಲ ಜೀವನ ತೆಗೆದವ್ರು ಬೆಳೆಸ್ತಿರಲ್ಲ, ಅದೇ ಮಕ್ಕಳು ರಾಕ್ಷಸರದಾರ. ಅವ್ರ ಮಕ್ಕಳಲ್ಲ, ಹುಡ್ತಾ ದೇವತೆಗಳಾಗಿ ಹುಟ್ಟಿದ್ರು, ಬೆಳೀತಾ ದೇವ್ವಯ್ಯ. ಎಷ್ಟೋ ಮಂದಿ ತಂದೆ ತಾಯಿ ಬಂದು ಅಳ್ತಾರ, ಇವು ನೋವುನ ಟೈಫಾಯ್ಡ್ ಆಗಿತ್ತು ನನ್ನ ಮಗಳಿಗೆ 8 ವರ್ಷ ಇದ್ದಾಗ, ಹೊಕ್ಕಿತ್ತು ನೋವುನ, ನನಗೆ ರಾಕ್ಷಸಾಗಿ ಕಾಣಕತ್ತ. ಇಂಥ ಮಾತು, ಇಂಥ ವಿಚಾರ ಬರಬಾರ್ದು. ಹೆಂಗಿರ್ತೀರಿ? ಹೆಂಗಿರ್ಬೇಕನ್ಸುತ್ತ? ನಾ ಹೇಳ್ದಂಗಿರ್ತೀರಿ. ಸುಖ ಬೇಕು, ನೆಮ್ಮದಿ ಬೇಕು, ವೃದ್ಧಾಪ್ಯ ಪ್ರತಿಯೊಬ್ಬರಿಗೆ ಬಂದೇ ಬರ್ತದೆ. ಈಗ ದುಡಿತೀರಿ, ಎಮಕದ ನಿಮ್ದು. ಯಾಕಂದ್ರೆ ಮನುಷ್ಯ ಎಲ್ಲ ಸರಿ ಇದ್ದಾಗ ಏನು ವಿಚಾರ ಮಾಡೋದಿಲ್ಲ. ಎಲ್ಲ ಸರಿ ಇರುತ್ತಲ್ಲ, ಮನುಷ್ಯ ಏನ್ರ ಆಗ್ಬೇಕು, ಏನ್ರ ಆದಾಗ ಆಗ ಸೋಲ್ತಾನ. ಹೌದಾ? ಸಣ್ಣಗ ಈಗ ಅದೇವಿ ಸಣ್ಣಗೆ ಈ ಮನಕಾಲ ಶುರು ಆಗ್ತದೆ. ನಡೆಸ್ತೀರಿ ನೀವು, ಮನಕಾಲ ನಡೆಸ್ತದೆ. ಪ್ರಾಂತ ಶುರು ಆಗ್ತಾವ. ಇಂಡಿಕೇಶನ್ ಒಳಗೆ ರಿಪೇರಿ ನಡೆದತಿ ಅನ್ನೋ ಇಂಡಿಕೇಶನ್. ಸಣ್ಣಗ ತಿನ್ನು ಸಗತಿ, ತಲೆ ಚಿಡಿಚಿಟಿ ಅಂತತಿ ಇಂಡಿಕೇಶನ್. ಆದ್ರೆ ನೀವು ನಿರ್ಕಾಲ ಮಾಡ್ತೀರಿ. ನೀವು ಯಾವಾಗ ಎಚ್ಚರ ಹಾಕಿರಪ್ಪ ಅಂತಂದ್ರೆ, ಇಲ್ಲಿ ನುಸಿದ್ರು ಇಂಡಿಕೇಶನ್ ಇಲ್ಲಿ ಸರಿ ಇಲ್ಲ, ಕಿತ್ತಾಗಿತ್ತಲ್ಲ ಅಂತೀರಿ. ಇಲ್ಲಿ ನುಸಿದ್ರ ಇಲ್ಲಿ ನುಸ್ಬೇಕು, ಇಲ್ಲಿ ನುಸ್ಬೇಕು. ಬೆವರು ಬರಬೇಕು, ಎದೆ ಹೊಡ್ಕೊಂಡ್ಬಿಡ್ತೀರಿ. ಏನಾಗಿದೆ ಕರ್ಕೊಂಡ್ರೆ ನಾನು ಅಲ್ಲ ಅಂತಾರ. ಕರ್ಕೊಂಡು ಹೋಗ್ತಾರೆ ನೀವು ಒಮ್ಮೆ ಎಲ್ಲರೂ ಟೈದ್ರು ಅವ್ರು ಹೋಗುದ್ರಲ್ಲ, ನಡ್ಕೊಂತ ಹೋಗ್ತಾರ. ಒಳಗೆ ಹೋಗಿ ದವಾಖಾನಿಗೆ ಪೇಷಂಟ್ ಯಾರು ಅಂತಾರ, ವಾಚ್ಮನ್ ಇವರೇ ಅಂತ. ಹೆಂಗ್ ಬಂದಾರ? ಅಯ್ಯೋ ನಡ್ಕೊಂಡ್ ಬಂದಿರಾ, ಟೀಚರ್ ತಂಬಾರಿಲ್ಲ ಗುಣ ಅಂತಾರ. ಟೀಚರ್ ಕೂಡಿಸ್ತಾರ, ಹಿಂಗ್ ಕೂರ್ತೀರಿ. ಹಿಂಗ ಸೀದಾ ಎಲ್ಲಿ ಹೋಯ್ತಾರೆ ಅಂತಂದ್ರೆ ಐಶಿಗೆ ಹೋಗ್ತಾರೆ. ನಿಮ್ಮನ್ನ ಐಶಿಗೆ ಹೋಯ್ತಾರೆ. ನಿಮ್ಮನ್ನ ಐಶಿಗೆ ಎದಕ್ಕೆ ಹೋಯ್ತಾರಪ್ಪ? ಅದು ಖಾಲಿ ಇರ್ತಾವ. ದಿನ 50,000 ಕೊಡು ಐಶಿಯು ಖಾಲಿ ಇರ್ತಾವ. ನಿಮ್ಗೆ ಹೋಗ್ಬೇಕು ಶುರು ಆಗ್ತವೆ ಮೀಟರ್ ಅವ್ರದ್ದು 50,000 ರೂಪಾಯಿ ಸಿಕ್ತು ಬಕ್ರ ಅಂತಾರ. ಅವ್ರು ಬೇಕಾದಾಗಲಿ ಫಟ್ ಐಶಿಯು. ಅದು ಮತ್ತೊಬ್ರು ಬಂದು ಬರೋ ಮಟ್ಟ ನಿಮ್ಮನ್ನ ಅಲ್ಲೇ ಇಡ್ತಾರ. ಅವರು
ಅವಶ್ಯಕತೆ ಇರ್ಲಿ ಬಿಡ್ಲಿ, ದಿನ 50,000 ಮೀಟರ್ ತಿರುಗ್ತದ. ಹೌದಾ? ನನಗೇನೇ ಭಾಳ ಮಾತಾಡ್ಬಾರ್ದು. ಮುಂದೆ ನಿಮ್ಮ ಮನೆಯವ್ರ ಬಂದು ಕೇಳ್ತಾರ, ಏನಾಗಿತ್ತು ನನ್ನ ಗಂಡಗ? ಹಾರ್ಟ್ ನೋಡ್ರಿಲ್ಲ, ಇಲ್ಲ ಐತ್ ನೋಡ್ರಿಲ್ಲ, 4 ಬ್ಲಾಕ್ ಈಗ 4 ಬ್ಲಾಕ್ ಸತ್ತ ಹೋಗ್ಬಿಡ್ತೀವಿ ನೀವು. 4 ಬ್ಲಾಕ್ ಈಗ ಅಂತ ಮತ್ತೆ ಹೆಂಗ್ ಮಾಡ್ಬೇಕು? ಅವ್ರು ಕಿಶೆದಾಗ ಬಾಂಬ್ ಇಟ್ಕೊಂಡು ಅಡ್ಡಾಡ್ದಂಗೆ ಅವರೆಲ್ಲ. ನಿಮ್ ಗಂಡ ಯಜಮಾನ ಕಿಶೆದಾಗ ಬಾಂಬ್ ಇಟ್ಕೊಂಡು ಅಡ್ಡಾಡ್ದಾಗ ಯಾವಾಗ ಬ್ಲಾಕ್ ಆಗೋದು ಗೊತ್ತಿಲ್ಲ. ನಾವಂತ ಹೇಳೋರು ನೋಡ್ರಿ ಏನ್ ಮಾಡ್ತೀರಿ? ಇಮೋಷನಲ್ ಬ್ಲ್ಯಾಕ್ ಮೇಲ್. ಅವಾಗ ಆಪರೇಷನ್ ತಯಾರು ಮಾಡ್ಬಿಡ್ತಾರೆ. ಗಂಡಕ್ಕೆ ಹೇಳ್ತೀನಿ, ನಿಮ್ ಗಂಡಕ್ಕೆ ಅವ್ರು ಬ್ಯಾಡ ಅಂತಾರೆ. ಎಷ್ಟೋ ಸಾಲ ಮಾಡಿ ಹೊಲ ಮಾರಿ 15 ಲಕ್ಷ ಹೊಂದಿಸ್ತಾರ, ಆಪರೇಷನ್ ಮಾಡ್ತಾರೆ, 1 ಬ್ಲಾಕ್ ತೆಗಿತಾರೆ ಅಂತ ತಿಳ್ಕೊಳ್ಳಿ, ಮತ್ತೊಂದು ಬ್ಲಾಕ್ ಮಾಡ್ತಾರೆ, ಮತ್ತೆ 15 ಲಕ್ಷ ಇರ್ತದೆ. ಅವಾಗ ಆರೋಗ್ಯದ ಕಾಶಿ ಆಗುತ್ತೆ. ವಾಕಿಂಗ್ ಮಾಡ್ತೀನಿ ರೀ, ಎಷ್ಟು ಮಾಡ್ಬೇಕ್ರಿ? ದಿನ ಅರ್ಧ ತಾಸ ಮಾಡ್ತೀನಿ ರೀ. ಈಗ ಮಾಡಿದ್ರೆ ಏನಾಗಿದೆ ದಾಡಿ ನನಗ? ಏನು ದಾಡಿ ಆಗ್ಬೇಕು ನಿಮಗೆ? ಏನು ದಾಡಿ ಆದಾಗ ನೀವು ನಡೆಯುದು, ಏನು ದಾಡಿ ಆದಾಗ ಆಸನ ಬರೋದು, ಏನು ದಾಡಿ ಆದಾಗ ಆಸನ ಪ್ರಾಣಾಯಾಮ ಮಾಡೋದು. ಎಷ್ಟು ಬುದ್ಧಿಗಿರಿಗಳಿದೆ ನೀವು. ಆದಾಗನ ಕೆಟ್ಟಾಗನ ಆಗ್ಬೇಕು. ಅದಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಗಾದಿ ಮಾತು ನಿಮ್ಮಂಥವ್ರು ನೋಡಿ ತಯಾರಾಗಿರ್ತದೆ. ಕೆಡು ಮಟ್ಟ ನಾವು ಇದು ಬರೋದಿಲ್ರಿ, ಬರೋದೇ ಇಲ್ಲ ಮನುಷ್ಯ. ನೀವು ಆರಾಮದಿರಲ್ಲ, ನಿಮ್ಮ ಜೀವಕ್ಕೆ ಬೆಲೆ ಇಲ್ಲ, ನಿಮ್ಮ ಆರಾಮಕ್ಕೆ ಬೆಲೆ ಇಲ್ಲ. ಎಲ್ಲಿ ಮಟ್ಟ ಮನುಷ್ಯ ಸಾಯೋದಿಲ್ಲ ಅಲ್ಲಿ ಮಟ್ಟ ತನ್ನ ಜೀವನಕ್ಕೆ ಬೆಲೆ ಕೊಡುದಿಲ್ಲ. ಮತ್ತೆ ಸತ್ ಮೇಲೆ ಬೆಲೆ ಕೊಟ್ಟರೆ ಅದಕ್ಕೆ ಬಂತ. ನಿಮ್ಮ ಅಪ್ಪ ಇದ್ದ ನೀವು ಬೆಲೆ ಕೊಡುದಿಲ್ಲ. ಇವತ್ತು ಹೆಂಗದಪ್ಪ ಅಂದ್ರೆ ಅಪ್ಪ ದುಡಿದ ಹಣದೊಳಗೆ ಇವತ್ತು ಬೆಲೆ ಹಾಕ್ತಾರೆ ಮಕ್ಕಳು. ಹೌದಾ? ಲಾಸ್ಟಿಗೆ ಹೆಂಗೆ ಸಾಯ್ತಾನೆ ಗೊತ್ತಿಲ್ಲ, ಸತ್ತ ಸಾಯೋಕ್ಕಿಂತ ಮುಂಚೆಕ 1,000 ರೂಪಾಯಿ ಖರ್ಚು ಮಾಡಿದ್ರು ಅಪ್ಪಗ. ಸತ್ ಬೇಕು, ಅವ ಸಾಯ್ಬೇಕು, ಸತ್ ಮೇಲೆ 8 ಲಕ್ಷ ರೂಪಾಯಿ ಕಾಲ್ಕಡೆ ಹಂಚ್ತಾರೆ ಮಕ್ಕಳು. ಕಾಲ್ಕಡೆ ಹಂಚ್ತಾರ. ಹೌದಾ? ವಿಜಯ ಕರ್ನಾಟಕ, ವಿಜಯವನ್ನೊಳಗ ದೊಡ್ಡ ಪೇಜ್ನಾಗ, ಅಪ್ಪ ನೀವು ಸತ್ತು ಸ್ವರ್ಗಸ್ಥರಾಗಿದ್ದೀರಿ, ನಿಮ್ಮನ್ನು ನಡೆಸುತ್ತಿರುವ ಮಕ್ಕಳು, ಮೊಮ್ಮಕ್ಕಳು, ಹೆಂಡರು 3 ಲಕ್ಷ ಕೊಟ್ಟು 3 ಲಕ್ಷ ಕೊಟ್ಟು 4 ಪೇಪರ್ನ ಹಾಕ್ತಾರ. ಇದ್ದಾಗ ಇವನವನು ಒಂದು ಗಾಮಿನ ಪಡೆಯೋದು. ನಾವು ಸಾಯಲೇಬೇಕು. ನಿಮ್ಮಿಂದ ಬರೆಯಾಗಿ ತಗೋಬೇಕಾದ್ರೆ ಸಾಯಬೇಕಲ್ಲಮ್ಮ ನಿಮ್ಮಪ್ಪ. ಇದೆಂತದ್ದು ಮಾಡಿದ ಕೆಲಸ. ಇದ್ದಾಗ ಶಾಂತಿ ಕೊಡ್ರಿ, ಇದ್ದಾಗ ಸುಖ ಕೊಡ್ರಿ, ಇದ್ದಾಗ ನೆಮ್ಮದಿ ಕೊಡ್ರಿ. ಸತ್ ಮೇಲೆ ನೀವ್ಯಾರ ಶಾಂತಿ ಕೊಡೋರು? ಆಟೋಮೆಟಿಕ್ ಶಾಂತಿ ಸಿಗುತ್ತೆ ಅವ್ರಿಗೆ. ಆಟೋಮೆಟಿಕ್ ಶಾಂತಿ ಸಿಗುತ್ತೆ. ಸತ್ ಕೂಡ ಬಂಧನದ ಬಿಡುಗಡೆ ಆಗ್ತಾರ. ಆದ್ರೆ ನೀವು ಎಂತ ದುಷ್ಟರಪ್ಪ ಅಂತಂದ್ರೆ ಒಬ್ರು ಯಾರು ಸಾಯ್ಬೇಕು. ಸತ್ ಕೂಡ ನೋಡ್ರಿ, ಇವತ್ತು ಅವ್ರು ತಿಳ್ಕೊಂಡಾರ, ಅವ್ರ ಆತ್ಮಕ್ಕೆ ಶಾಂತಿ ಕೊಡೋದು ಬರ್ರಿಪ್ಪ. ಒಟ್ಟು ಕೊಡ್ತಾರೆ, 20 ಬಂದು ಕೊಡ್ತಾರೆ. ಅವಾಗ ಒಂದು ಗಂಟೆ ಇಡ್ತಾರೆ, ಕಣ್ಣು ಬಿಡ್ತಾರೆ, ಮುಗಿಸ್ತಾರೆ. 2 ನಿಮಿಷಕ್ಕೆ ಹೊಡಿಬೇಕು ಮತ್ತೆ ಗಂಟೆ. ಅದನ್ನು 4 ನಿಮಿಷ ಹೊಡಿಬೇಕು ಮಾತ್ರ ಹೊಡೆಯವ್ರ ಮಂಗನ ಮಗ ಅಂತ. ಒಂದು ನೀವು ಸಹನ ಇಲ್ಲ, ಶಾಂತಿ ಇಲ್ಲ. ನೀವ್ಯಾರಿ ಶಾಂತಿ ಕೊಡೋರವ್ರಿಗೆ? ಸತ್ತವ್ರಿಗೆ ನಿಮ್ಗೆ ಶಾಂತಿ ಇಲ್ಲ, ನಿಮ್ಗೆ ಶಾಂತಿ ಇಲ್ಲ. ಇವರು ಅತ್ತಿಗೆ ಶಾಂತಿ ಕೋರಕ್ ಬಂದಾರಂತ. ಇವರು ಅಂತ ಹುಚ್ಚತನ ಏನು ಮಾಡುದು? ಹಾಕ್ಬಿಡ್ರಿ, ಹಾಕ್ಲಿಕ್ಕೆ ಬರಕತ್ತದ. ಹಿಂಗೈತ್ ನೋಡಬೇಕು. ಬೋರ್ಗಲ್ಲ ಮೇಲೆ ನೀರು ಸುಡ್ತಂತ ಸರ್ವಜ್ಞ. ನಾ ಹೇಳಿದೆ ನೀವು ಉದ್ಧಾರ ಆದ್ರೆ ನಾ ತಿಳ್ಕೊಳ್ಳೋದಿಲ್ಲ. ನಾ ಹೇಳಿದ ಕೂಡ ನೀವು ಉದ್ಧಾರ ಆಗ್ತದೆ ಅಂತ ನಾ ತಿಳ್ಕೊಳ್ಳೋದಿಲ್ಲ. ಮನುಷ್ಯ ಜೀವನ, ಮನುಷ್ಯ ಎಷ್ಟು ಕೆಟ್ಟದ್ರು ಅನ್ಬೋದು. ನಿಮ್ ಮನಸ್ಸು ಹೆಂಗೈತಿ ಗೊತ್ತೈತಿ. ಅದಕ್ಕೆ ಪುರಾಣ ವೈರಾಗ್ಯದು ನಾ ಹೇಳುದಿಲ್ಲ. ಪುರಾಣ ವೈರಾಗ್ಯ ಕೇಳಿದ ಕೂಡ ಗುರುಗಳು ಭಾಳ ಚಂದ ಹೇಳಿದ್ರು. ಹಂಗೆ ಇರ್ಬೇಕು ಅನ್ಸುತ್ತೆ. ಮತ್ತೆ ಹೊರಗೋರಿ ಮಾತಾಡ ಸ್ಮಶಾನಕ್ಕೆ ಹೋಗಿರ್ತೀರಿ. ಯಪ್ಪು ಜೀವನದಲ್ಲಿ ಏನ್ಲಿ ನಿನ್ನೆ ನೋಡ್ಲಿ ಉಂಡ ನಿನ್ ನಾನು ಕುಡಿದು ಬಂದಿವಪ್ಪ ಗೊತ್ತಿಲ್ಲಪ್ಪ. ಅವ ಜೀವನ ಭಾಳ ನಶ್ವರಪ್ಪ ಅಂತ ಮತ್ ಮನೆಗೆ ಹೋದ್ ಕೂಡ ಇವಾಗ LIC ಏಜೆಂಟ್ ಬಂದಿರ್ತಾನ. ಎಷ್ಟು ತಿಳಿಸಿದೆ? 35 ವರ್ಷ ತಿಳಿಸ್ತಾರ. 3 ವರ್ಷ ಗ್ಯಾರಂಟಿ ಅದ ಮಕ್ಕಳ. 35 ವರ್ಷ ಇರ್ತೀವಿ ಅನ್ನೋದು. 35 ವರ್ಷ ತಿಳಿಸ್ಬೇಕಂತೆ LIC. ಇವಾಗ
ಎಂತ ಹುಚ್ಚುತನ ಅದ ನಿಮ್ದು. ಪ್ರತಿಯೊಂದಕ್ಕೂ ಗ್ಯಾರಂಟಿ ಕೇಳ್ತೀರಪ್ಪ ನೀವು. ಒಂದು ಫ್ಯಾನ್ ತೊಗೊಂತೀರಿ, ಗ್ಯಾರಂಟಿ ಎಷ್ಟು ವರ್ಷ ಅಂತ ಕೇಳ್ತಾರೆ. ಒಂದು ವಾಷಿಂಗ್ ಮಷಿನ್ ತೊಗೊಂತೀರಿ, ಗ್ಯಾರಂಟಿ ಎಷ್ಟು ವರ್ಷ ಅಂತ ಕೇಳ್ತೀರಿ. ನಾ ಕೇಳ್ತೀರಿ, ನಿಮ್ಗೆ ಎಷ್ಟು ವರ್ಷ ಗ್ಯಾರಂಟಿ? ಗ್ಯಾರಂಟಿ ಹ್ಯಾವ್ ಎನಿ ಗ್ಯಾರಂಟಿ ಕಾರ್ಡ್? ಹ್ಯಾವ್ ಎನಿ ಗ್ಯಾರಂಟಿ ಕಾರ್ಡ್? ಪ್ರತಿಯೊಂದಕ್ಕೂ ಗ್ಯಾರಂಟಿ ಕೇಳ್ತಿರಲ್ಲ. ನಿಮ್ಮ ಕೂಡ ಗ್ಯಾರಂಟಿ ಕಾರ್ಡ್ ಕೊಟ್ಟು ಕಳ್ಸೋಣ ದೇವರು ಐತೆನಾ? ಅದಕ್ಕೆ ವ್ಯಾಪಾರಸ್ಥರು ಭಾಳ ಶಾಣೆ ಅದಾರ. ಉಷಾ ಪ್ಯಾನ್ ಬಂತು, ಒಂದು ಪ್ಯಾನ್ ಒಟ್ಟು ಇದು ಗ್ಯಾರಂಟಿ ಇಡೋದೇ ಇರಲಿಲ್ಲ. ಅವಾಗ 2 years ಗ್ಯಾರಂಟಿ ಅಂತ ಬೋರ್ಡ್ ಮೇಲೆ ಬರೀತಿದ್ರು ಅವರು, ಇದ್ರ ಮೇಲೆ ಬರೀತಿದ್ರು. ಅವಾಗ ಪೋಲಾರ್ ಪ್ಯಾನ್ ಬಂತು, ಒಂದು ಉಷಾ ಪ್ಯಾನಿಗೆ ಮತ್ತೆ ಕಾಂಪಿಟೇಷನ್ ಮಾಡ್ತಾರ 5 years ಗ್ಯಾರಂಟಿ ಅಂತ ನಾವು. ಹೌದಾ? ಅವಾಗ ಓರಿಯಂಟ್ ಪೆನ್ ಶೀಟ್ ಬಂತು, 10 years ಗ್ಯಾರಂಟಿ ಅಂತ. 10 years, 2 years, 7 years, 5 years ಎಲ್ಲ ಹೌದು. ಒಬ್ಬ ಲೆಕ್ಕ ಹಾಕಿದ, ಏನು ಲೈಫ್ ಲಾಂಗ್ ಗ್ಯಾರಂಟಿ ಅಲ್ಲ, ಲೈಫ್ ಲಾಂಗ್ ಗ್ಯಾರಂಟಿ ಅಂದ. ಹೆಂಗ್ರಿ ಲೈಫ್ ಲಾಂಗ್ ಗ್ಯಾರಂಟಿ? ಗುರುಗಳ ನನಗೆ ಗೊತ್ತೈತಿ ಅವ್ರ ಲೈಫ್ ಗ್ಯಾರಂಟಿ ಇಲ್ಲ ಅನ್ನೋದು, ಅದಕ್ಕೆ ಲೈಫ್ ಲಾಂಗ್ ಗ್ಯಾರಂಟಿ ಅಂತ. ಅವ್ರ ಲೈಫ್ ಗ್ಯಾರಂಟಿ ಇಲ್ಲ, ಅದಕ್ಕೆ ಲೈಫ್ ಲಾಂಗ್ ಗ್ಯಾರಂಟಿ ಅಂತವನ ಬೆಸ್ಟ್ ಮರ್ಚೆಂಟ್ ಅವ. ಅಂದ ಗ್ಯಾರಂಟಿ ಇಲ್ಲದ ಬದುಕಿನೊಳಗೆ ವಾರಂಟಿ ಕೇಳ್ತೀರಿ, ಗ್ಯಾರಂಟಿ ಕೇಳ್ತೀರಿ. ನಿಮ್ಗೆ ಯಾವ ಗ್ಯಾರಂಟಿ ಅದ ರೀ? ಗ್ಯಾರಂಟಿ ಕೊಡ್ಬೇಕಾದ್ರೆ ಯೋಗಿಗಳು ಗ್ಯಾರಂಟಿ ಕೊಟ್ಟ ಸಾಯ್ತಿದ್ರು ಅವರು. ನಾನು ಇಂಥ ವರ್ಷ ಸಾಯ್ತೀನಿ, 75 ವರ್ಷ ಜೀವಿಸ್ತೀನಿ ಅಂತ ಹೇಳಿ ಸತ್ತಾರ. ಐತ್ರಿ ಗ್ಯಾರಂಟಿ? ಆ ಗ್ಯಾರಂಟಿ ಕೊಡ್ಕೋಬೇಕಾದ್ರೆ ನಾ ಹೇಳಿದ್ನಲ್ಲ, ಈ ಯೋಗಿ ತಂತ್ರವನ್ನ ಈ ಸತ್ಯ ಮಾಡ್ರಿ, ಎಷ್ಟು ಅದ್ಭುತ ಐತಿ. ಶುರು ಇಲ್ಲ ಕೂಡ್ರಿ, 1ಕ್ಕ 2ಕ್ಕ 3ಕ್ಕ ಹೋಗ್ಬೇಕಣ್ಣ? ಇಲ್ಲಲ್ಲ, 1ಕ್ಕೂ ಬೇಡ, 2ಕ್ಕೂ ಬೇಡ, 3ಕ್ಕೂ ಬೇಡ ಅಲ್ಲ? ಓಕೆ, ಇಲ್ಲ ಕೂಡ್ರಿ. ಮುಂಜಾನೆ ಏನು ಹೇಳಿದೆ? ದೀರ್ಘ ಉಸಿರಾಟ ಮಾಡಕ್ಕೆ ಹೇಳಿದೆ. ಈಗ ದೀರ್ಘ ಉಸಿರಾಟದ ಜೊತೆಗೆ ನೀವು ಯಾವಾಗ ಉಸಿರು ತಗೊಂತೀರಿ, ಇದೊಂದು ಅತ್ಯದ್ಭುತ ಟೆಕ್ನಿಕ್. ಇದು ನಾ ಹೇಳಿದ್ನಲ್ಲ, ಗ್ಯಾರಂಟಿ ಕೊಡ್ತಾ ಇರ್ತೀವಿ ನಿಮ್ಮ ಲೈಫಿಗೆ ಗ್ಯಾರಂಟಿ. ನಾ ಎಲ್ಲ ಸುತ್ತಿ ಬೆಳೆಸಿ ಹೇಳೋದು ಎದಕ್ಕೆ ತಂದಿಟ್ಟನಪ್ಪ ಅಂದ್ರೆ, ಲೈಫಿಗೆ ಗ್ಯಾರಂಟಿ ಇಲ್ಲಲ್ಲ, ಬಟ್ ಇದು ಲೈಫ್ ಗ್ಯಾರಂಟಿ ಕೊಡ್ತದೆ. ನಾ ಆ ಪಾಯಿಂಟ್ ತಂದು ಇಡಬೇಕಾಗಿತ್ತು, ಈಗ ಪ್ರಾಕ್ಟಿಕಲ್ಸು ಈಗ. ಹೌದಾ? ಈಗ ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ. ಹೆಂಗಪ್ಪ? ಇಲ್ಲ ಕೊಡ್ರಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ನೋಡೋಣ. ಬಂಧತ್ರಯಗಳು ಅಂತಾರೆ. ಯೋಗ ಸಾಧನ ಮಾಡಬೇಕಾದಾಗ ಬಂಧತ್ರಯಗಳು ಅಂತ. ಯಾವಾಗ? ಪ್ರಾಣಾಯಾಮ ಅಂತ ಮಾಡ್ತೀವಿ. ಒಂದು ಪ್ರಾಣಾಯಾಮ ಅಂದ್ರೆ ಒಂದು ಉಸಿರು ತಗೊಂತೀರ, ಉಸಿರು ತಗೊಂಡು ಉಸಿರು ತಗೊಂಡ್ ಕೂಡ ಬಿಡ್ತೀರಿ. ಹೌದಾ? ಬಿಟ್ಟು ಕೂಡ ತಗೊಂತೀರಿ. ಇದು ಸಹಜ ಕ್ರಿಯೆ. ಆದ್ರ ಪ್ರಾಣಾಯಾಮ ಅಂದ್ರೆ, ಪ್ರಾಣಾಯಾಮ ಉಸಿರು ತಗೋತಿರಲ್ಲ, ಅದಕ್ಕೆ ಏನಂತಾರ? ಪೂರಕ. ಉಸಿರನ್ನ ಒಳಗೆ ತೆಗೆದುಕೊಳ್ಳೋದಕ್ಕೆ ಪೂರಕ ಅಂತಾರೆ. ಇಲ್ಲಿ ಪ್ರಾಣಾಯಾಮದಾಗ ಏನಾಗುತ್ತಪ್ಪ ಅಂದ್ರೆ 4 ಸುತ್ತು ಬರ್ತಾವ. ತಗೊಂಡು ಕೂಡ ಉಸಿರನ್ನ ಬಿಡಬೇಡಿ, ಸ್ವಲ್ಪ ರಿಟೆನ್ಷನ್ ಆಫ್ ದಿ ಬ್ರೆತ್ ಅಂತ. ರಿಟೆನ್ಷನ್ ಆಫ್ ದಿ ಬ್ರೆತ್. ಅದು ಬ್ರೇಕ್ ಮಾಡಿದ್ರೆ ನೋಡಿ, ಬಂದ್ ಮಾಡಿ ಚಾಲು ಮಾಡಿದಲ್ಲ,